ತನ್ನ ಹೆಣವ ಬಂಧಿಸುತ್ತಿದ್ದನಾತ. 100 ಯೋಜನೆಗಳಷ್ಟು ವಿಶಾಲವಾದ ಅರಣ್ಯದಲ್ಲೊಂದು ಮನೋಹರವಾದ ಸರೋವರ. ಅಲ್ಲಿ ಯಾವ ಹಂಸ, ಕಾರಂಡವ, ಚಕ್ರವಾಕಗಳ ವಾಸವೂ ಇಲ್ಲ. ಆದರೆ ಸುಂದರವಾದ ತಾವರೆ ನೈದಿಲೆಗಳು ಅರಳಿ ನಗುತ್ತಿದ್ದವು. ಸಮೀಪವೇ ಒಂದು ಋಷ್ಯಾಶ್ರಮ. ಅಲ್ಲಿ ಯಾರ ವಾಸವೂ ಇಲ್ಲ. ಆದರೊಂದು ದಿನ ಮಹರ್ಷಿ ಅಗಸ್ತ್ಯರು ಅಲ್ಲಿಗಾಗಮಿಸಿದರು. ಅಂತಹ ಅಪರೂಪದ ನಿಸರ್ಗ ರಮಣೀಯತೆಯನ್ನು ಅವರೆಂದೂ ಕಂಡಿರಲಿಲ್ಲ. ಅಲ್ಲಿನ ಆಶ್ರಮದಲ್ಲಿ ಕೆಲಕಾಲ ನೆಲೆಸಲು ಇಚ್ಛಿಸಿದರು. ರಾತ್ರಿ ಸಮೃದ್ಧವಾದ ನಿದ್ರೆ. ಬೆಳಗಾಗುತ್ತಲೇ ಅವರಿಗೆ ಅಲ್ಲೊಂದು ವಿಚಿತ್ರ ಕಾದಿತ್ತು. ಮೀಯಲೆಂದು ಸರೋವರದ ಸನಿಹ ಹೋಗುತ್ತಾರೆ. ಅಲ್ಲೊಂದು ದಷ್ಟಪುಷ್ಟವಾದ ಮೃತದೇಹವೊಂದು ಕಡೆದಿದೆ. ಇಲ್ಲಿಗೆ ಇದು ಹೇಗೆ ಬಂದಿರಬಹುದೆಂದು ಯೋಚಿಸುತ್ತಾ ನಿಂತಿರುವಾಗ ಅಲ್ಲಿಗೊಂದು ದಿವ್ಯವಾದ ವಿಮಾನವು ಆಕಾಶದಿಂದ ಇಳಿದು ಬಂತು. ಅದರಲ್ಲಿ 100 ಅಪ್ಸರೆಯರು ಇಳಿದರು. ಅವರ ನಡುವೆ ಮನ್ಮಥನಂತೆ ರಾರಾಜಿಸುತ್ತಾ ಸುರದ್ರೂಪಿ ಪುರುಷನೊಬ್ಬ ಕೆಳಗಿಳಿದ. ಅಗಸ್ತ್ಯರು ನೋಡುತ್ತಿದ್ದಂತೆ ನೇರವಾಗಿ ಆ ಹೆಣವನ್ನು ಸಮೀಪಿಸಿ ಕುಳಿತುಕೊಂಡ. ಬಾಳೆ ಎಲೆಯ ಮೇಲೆ ಬಡಿಸಿದ ಮೃಷ್ಟಾನ್ನ ಭೋಜನವೆಂಬಂತೆ ಆ ಹೆಣವನ್ನು ತಿನ್ನತೊಡಗಿದ. ತನಗೆ ಸಾಕೆನಿಸಿದಾಗ ದೊಡ್ಡದಾಗಿ ತೇಗಿ ಸರೋವರದ ನೀರಿನಿಂದ ಕೈ ತೊಳೆದು ನೀರು ಕುಡಿದು ಸುಧಾರಿಸಿಕೊಂಡು ಪುನಃ ತನ್ನ ದಿವ್ಯ ವಿಮಾನದತ್ತ ಹೊರಟ. ಇದನ್ನು ನೋಡುತ್ತಾ ನಿಂತಿದ್ದ ಅಗಸ್ತ್ಯರಿಗೆ ತಡೆಯಲಾಗಲಿಲ್ಲ. ಇದೇಕೆ ಹೀಗೆ ಎಂದು ನಿಲ್ಲಿಸಿ ಕೇಳಿಯೇ ಬಿಟ್ಟರು. ಅವನು ಶಾಂತವಾಗಿ, ನಾನು ವಿದರ್ಭ ದೇಶದ ದೊರೆ ಸುದೇವನ ಮಗ, ಶ್ವೇತ ಅಂತ ಹೆಸರು. ನನ್ನ ತಮ್ಮ ಸುರತ. ತಂದೆ ತೀರಿಕೊಂಡ ಮೇಲೆ ನಾನು ಕೆಲಕಾಲ ಆಳ್ವಿಕೆ ಮಾಡಿ ಆನಂತರ ನನ್ನ ತಮ್ಮನಿಗೆ ಬಿಟ್ಟುಕೊಟ್ಟು ತಪಸ್ಸಿಗೆ ಕೂತೆ. ಅದರ ಫಲ ಬ್ರಹ್ಮಲೋಕದಲ್ಲಿ ವಾಸ. ನನ್ನ ದುರದೃಷ್ಟ. ಹಸಿವು ಬಾಯಾರಿಕೆಗಳಿಲ್ಲದ ಬ್ರಹ್ಮಲೋಕ ಅಂತೇನು ಸಂತೋಷ ಪಡೋದು. ನನಗಂತೂ ಹಸಿವು ತೃಷೆ ಎರಡೂ ನಿಲ್ಲಲಿಲ್ಲ. ಅಲ್ಲಿ ಆಹಾರದ ಮಾತೇ ಇಲ್ಲ. ಬ್ರಹ್ಮದೇವನಲ್ಲೇ ಅಳಲು ತೋಡಿಕೊಂಡೆ. ನೀನು ದೀರ್ಘವಾದ ತಪಸ್ಸು ಮಾಡಿದ್ದೀಯೇ ಸರಿ, ಆದರೆ ಆ ವೇಳೆ ಭಿಕ್ಷಕ್ಕೆ ಬಂದ ಯತಿಗೆ ಏನೂ ಕೊಡದೆ ಪಾಪ ಕಟ್ಟಿಕೊಂಡಿದ್ದೀಯ. ಅವನ ಹಸಿವು ಈಗ ನಿನ್ನ ಹಸಿವಾಗಿದೆ. ರಾಜನಾಗಿದ್ದಾಗ ಸರೋವರದ ದಡದಲ್ಲಿ ಬಿಟ್ಟು ಬಂದ ದೇಹ ಅಲ್ಲಿಯೇ ಇನ್ನೂ ಇದೆ. ಪ್ರತಿ ದಿವಸ ಅಲ್ಲಿಗೆ ಹೋಗಿ ಅದನ್ನು ಹಸಿವು ಇಂಗುವಷ್ಟು ತಿಂದು ಬಾ. ಒಂದು ಸಾರಿ ಮಹಿಮರಾದ ಅಗಸ್ತ್ಯರನ್ನು ಕಂಡೆ ಎಂದುಕೋ, ನಿನ್ನ ದುಃಖ ನಿವಾರಣೆಯಾಗುತ್ತೆ ಎಂದ. ಈಗ ತಾವು ನನಗೆ ದರ್ಶನ ಕೊಟ್ಟಿದ್ದೀರಿ. ಇನ್ನು ಈ ಹೆಣವು ಕ್ಷಯಿಸಬೇಕು. ನನ್ನ ಹಸಿವು ಪೂರ್ತಿಯಾಗಿ ಶಮನವಾಗಬೇಕು ಎಂದು ಹೇಳಿ ತನ್ನ ಬಳಿ ಇದ್ದ ಬದ್ದ ಒಡವೆಯನ್ನೆಲ್ಲ ತೆಗೆದು ಅಗಸ್ತ್ಯರ ಕೈಗೆ ಕೊಟ್ಟು ನಮಸ್ಕಾರ ಮಾಡಿದ. ಒಡವೆಗಳನ್ನು ಅಗಸ್ತ್ಯರು ಕೈಗೆ ತೆಗೆದುಕೊಂಡದ್ದೇ ತಡ ಆ ಹೆಣವು ಮಂಗಮಾಯವಾಯಿತು. ಶ್ವೇತನಿಗೆ ಪರಮಾನಂದವಾಯಿತು. ನಾನು ಧನ್ಯ ಎಂದು ಹಿಗ್ಗುತ್ತಾ ಅಗಸ್ತ್ಯರನ್ನು ಸ್ತುತಿಸಿ ಬೀಳ್ಕೊಂಡು ವಿಮಾನವೇರಿ ಆಕಾಶ ಮಾರ್ಗವಾಗಿ ಸಾಗಿಬಿಟ್ಟ. ಆಗ ಅವನಿಂದ ಪಡೆದಿದ್ದ ಒಡವೆಗಳನ್ನು ಅಗಸ್ತ್ಯರು ಬಹುಕಾಲ ಜೋಪಾನವಾಗಿಟ್ಟು ಒಮ್ಮೆ ಶ್ರೀರಾಮನು ಅತ್ತ ಬಂದಾಗ ಈ ಕಥೆಯನ್ನು ಹೇಳಿ ಆಶೀರ್ವದಿಸಿಕೊಟ್ಟರು. ಬ್ರಹ್ಮಲೋಕದಲ್ಲಿ ಈ ಸುದ್ದಿ ಕೇಳಿ ತಿಳಿದುಕೊಂಡ ಶ್ವೇತನಿಗೆ ಇನ್ನೆಷ್ಟು ಸಂತೋಷವಾಗಿರಬೇಕು.